ನಮಸ್ಕಾರ ಗೆಳೆಯರೆ. ನೀವು ಪ್ರತಿದಿನ ಬೆಳಗಿನ ಜಾವ 3ರಿಂದ 5 ಗಂಟೆ ನಡುವೆ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತಿದ್ದೀರಾ? ಅಲಾರಂ ಇಲ್ಲದೆಯೇ ಈ ಸಮಯದಲ್ಲಿ ಕಣ್ಣು ತೆರೆಯುತ್ತಿದ್ದರೆ ಅದನ್ನು ಕೇವಲ ಆಕಸ್ಮಿಕ ಎಂದು ಕಡೆಗಣಿಸಬೇಡಿ. ಬ್ರಾಹ್ಮಿ ಮುಹೂರ್ತ ಎಂದರೆ ಏನು? ನಮ್ಮ ಪುರಾಣಗಳ ಪ್ರಕಾರ ಸೂರ್ಯೋದಯಕ್ಕೆ 1 ಗಂಟೆ 36 ನಿಮಿಷಗಳ ಮೊದಲು ಇರುವ ಸಮಯವೇ ಬ್ರಾಹ್ಮಿ ಮುಹೂರ್ತ. ಈ ಸಮಯವನ್ನು ದೇವತೆಗಳ ಸಮಯ ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಪ್ರಕೃತಿಯಲ್ಲಿ ಸತ್ವಗುಣವು ಹೆಚ್ಚಾಗಿರುತ್ತದೆ ಮತ್ತು ಬ್ರಹ್ಮಾಂಡದ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ. ಈ ಸಮಯದಲ್ಲಿ ಎಚ್ಚರವಾಗಲು ಪ್ರಮುಖ ಕಾರಣಗಳು: ದೈವಿಕ ಶಕ್ತಿಗಳ ಸಂಪರ್ಕ. ಬೆಳಗಿನ ಈ ಜಾವದಲ್ಲಿ ಸಕಾರಾತ್ಮಕ ಶಕ್ತಿಗಳು ಭೂಮಿಯ ಮೇಲೆ ಸಂಚರಿಸುತ್ತಿರುತ್ತವೆ. ನೀವು ಈ ಸಮಯದಲ್ಲಿ ಎಚ್ಚರವಾಗುತ್ತಿದ್ದರೆ ದೈವಿಕ ಶಕ್ತಿಗಳು ನಿಮಗೆ ಏನನ್ನೋ ಸೂಚಿಸಲು ಪ್ರಯತ್ನಿಸುತ್ತಿವೆ ಅಥವಾ ನಿಮ್ಮನ್ನು ಜಾಗೃತಗೊಳಿಸುತ್ತಿವೆ ಎಂದರ್ಥ. ಪ್ರಾರ್ಥನೆಗೆ ಸಕಾಲ. ಈ ಸಮಯದಲ್ಲಿ ಮಾಡುವ ಧ್ಯಾನ, ಪ್ರಾರ್ಥನೆ ಅಥವಾ ಓದು ನೇರವಾಗಿ ವಿಶ್ವದ ಶಕ್ತಿಗೆ ತಲುಪುತ್ತದೆ. ಮನಸ್ಸು ಅತ್ಯಂತ ಶಾಂತವಾಗಿರುವುದರಿಂದ ಏಕಾಗ್ರತೆ ಹೆಚ್ಚಿರುತ್ತದೆ. ಆರೋಗ್ಯದ ದೃಷ್ಟಿಕೋನ. ವಿಜ್ಞಾನದ ಪ್ರಕಾರವೂ ಈ ಸಮಯದಲ್ಲಿ ಗಾಳಿಯು ಶುದ್ಧವಾಗಿರುತ್ತದೆ, ಓಝೋನ್ ಅಂಶ ಹೆಚ್ಚಿರುತ್ತದೆ. ಇದು ಶ್ವಾಸಕೋಶದ ಆರೋಗ್ಯಕ್ಕೆ ಮತ್ತು ಮೆದುಳಿನ ಚುರುಕುತನಕ್ಕೆ ತುಂಬಾ ಒಳ್ಳೆಯದು. ನಿಮಗೆ 3ರಿಂದ 5 ಗಂಟೆಯೊಳಗೆ ಎಚ್ಚರವಾದಾಗ ಈ ಕೆಲಸಗಳನ್ನು ಮಾಡಿ. ಕೃತಜ್ಞತೆ ಸಲ್ಲಿಸಿ. ಎಚ್ಚರವಾದ ತಕ್ಷಣ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ತಿಳಿಸಿ. ಧ್ಯಾನ, ಕನಿಷ್ಠ 10 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಕುಳಿತು ದೀರ್ಘವಾಗಿ ಉಸಿರಾಡಿ. ಸಂಕಲ್ಪ ಮಾಡಿ. ನಿಮ್ಮ ಜೀವನದ ಗುರಿ ಅಥವಾ ಆಸೆಗಳನ್ನು ಈ ಸಮಯದಲ್ಲಿ ನೆನೆಸಿಕೊಳ್ಳಿ, ಅದು ಬೇಗನೆ ಈಡೇರುತ್ತದೆ. ಗೆಳೆಯರೆ, ಬೆಳಗಿನ ಈ ಪವಿತ್ರ ಸಮಯದಲ್ಲಿ ಎಚ್ಚರವಾಗುವುದು ನಿಮ್ಮ ಅದೃಷ್ಟದ ಸಂಕೇತ. ಇದನ್ನು ವ್ಯರ್ಥ ಮಾಡಬೇಡಿ. ಈ ಸಮಯದಲ್ಲಿ ಎಚ್ಚರಗೊಂಡು ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಕೊಳ್ಳಿ. ಕೊನೆಯ ಮಾತು: ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.